उत्तिष्ठ नर कौसल्या सुप्रजा रामपूर्वा संध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. ಎಲ್ಲಿದೆಯೋ ಕಂದ, ಏನ್ ಮಾಡ್ತಿದೀಯೋ? ಇಲ್ಲಿದ್ದೀನಮ್ಮ, ಪರೀಕ್ಷೆ ಇದೆ ನಾಳೆ, ಓದ್ಕೋತಾ ಇದ್ದೀನಿ. ಓ ಹೌದಾ, ಓದ್ಕೋಪ, ಚೆನ್ನಾಗಿ ಓದ್ಕೋ. ಆಯ್ತಮ್ಮ. a square plus b whole square is equal to a square plus b square plus 2ab. a minus b whole square is equal to a square plus b square minus 2ab. a square minus b whole square is equal to a plus b into a minus b. a square plus b whole square is equal to ಏನಪ್ಪ ಕುಮ್ಮದ ಕಂಡಿರವ ಏನ ಮಾಡ್ತಿದ್ಯಾ? ಓದ್ಕೋತಾ ಇದೀನಪ್ಪ. ಓದ್ಕೋತಿದ್ಯಾ? ಏನ ಓದ್ಕೋತಿದ್ಯಾ? ಗಣಿತದ ಸೂತ್ರ ಕಟ್ಟಾಗ್ತಿದ್ದೀನಪ್ಪ, ನಾಳೆ ಎಕ್ಸಾಮ್ ಇದೆ. ಸೂತ್ರ? ಆ ಸೂತ್ರ ಗೀತ್ರ ಬೇಡ, ನಾನು ಮಗ್ಗೆ ಹೇಳ್ಕೊಡ್ತೇನೆ, ಅದೇ ಹೇಳ ಮಜ್ಜ. ಓದ್ಕೋತೀನಪ್ಪ, ಗಲಾಟೆ ಮಾಡ್ಬೇಡ. ಏನ್ ಓದ್ಕೊಳ್ಳೋದು? ಈಗೇನು ಮಗ್ಗಿ ಹೇಳ್ತೀಯಲ್ವಾ? ಆಯ್ತಪ್ಪ, ಹೇಳ್ತೀನಿ. ಸರಿ, ಹೆಂಗಪ್ಪ ಸರಿಗೆ ಎರಡೊಂದ ಎರಡು, ಎರಡು ಅಂದ್ಲೆ ಎರಡು, ಎರಡೆಂಟ್ಲ ನಾಲ್ಕು, ಎರಡು ಎರಡ್ಲೆ. ಏನಪ್ಪ, ನಾನೇ ಚಿಕ್ಕ ಮಗುನ ಮುಖ್ಯ ಕೊಡ್ತಾ ಇದೆಯಲ್ಲ. ಇದು ಬೇಡ, ಹಂಗಾರೆ ಕೊಡ್ತು. ಎರಡೊಂದ ಕೊಟ್ರು, ಎರಡೊಂದ ಕೊಟ್ಲು. ಅಪ್ಪ, ಕೈ ಮುಗಿತೀನಪ್ಪ, ಇದನ್ನೆಲ್ಲ ನಮ್ಗೆ ಹೇಳ್ಕೊಡ್ಬೇಡ. ನಾನು ಓದ್ಕೋತೀನಿ, ಪರೀಕ್ಷೆ ಇದೆಯಪ್ಪ. ನಾನು ಗಲಾಟೆ ಮಾಡ್ತಿದೀಯಾ ಇನ್ನೊಂದು? ಓದ್ಕೊತೀನಿ. ಓದಿ 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 ನೀ ಏನ್ ದೊಡ್ಡ ಪಂಡಿತ ಆಗೋದ್ ಬೇಕಾಗಿಲ್ಲ. ಎಲ್ಲ ನಿಮ್ಮಮ್ಮ ಅಳ್ಕರೆ ಗಂಗೆ ಗಂಗೆ ಬರ್ರ ಹೊರಗೆ. ಏ ನಿಮ್ಮಮ್ಮನ ಕರಿಯ ಎಲ್ಲ ಒದ್ದು ನೀವು ನನಗೆ ಬೇಕಾದ್ರೂ ಏನ್ ಬೇಕಾದ್ರೂ ನೀ, ಆದ್ರೆ ನನ್ನ ಮಗನ ನೀವೇನು ಆಗಿಲ್ಲ. ಅವನು ನಿಮ್ ತರ ಕುಡುಕ ಆಗೋದೇನ್ ಬೇಡ. ನನ್ನ ಕುಡ್ಕಂತೀನಿ, ಕುಡಿತೀನಿ, ಕುಡಿತೀನಿ, ಅದಕ್ಕೆ ನನಗೆ ದುಡ್ಡು ಬೇಕು. ಇಲ್ಲ ಅಂದ್ರೆ ನೀನ್ ಚುಟ್ಟ ಹೊರಗಾಗ್ತೇನೆ ನೋಡ. ದುಡ್ಡು 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 ಅಂತ ನನ್ನ ಪ್ರಾಣ ತಿಂತಾ ಇದ್ದೀರಲ್ಲ. ನನ್ನೊಬ್ಳು ದುಡಿಮೆ ಈ ಮನೆ ಖರ್ಚಿಗೆ ಸಾಲ್ತಿಲ್ಲ ರೀ. ನಿಮ್ ಹಾಳಾದ ಕುಡಿತದಿಂದ ನಮ್ಮ ಮಗನು ಚೆನ್ನಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ರೀ. ಅಯ್ಯೋ ದೇವ್ರೆ, ನನ್ನ ಕರ್ಕೊಂಡು ಬಿಡ್ಬಾರ್ದ? ಯಾವಾಗ ನೋಡ್ಲು ನಿಂದಿದ್ರೆ ಕುಡತ್ತು, ಕುಡಿತದ ಮಜಾ ಎಂದೇ ಗೊತ್ತು ನಿಂಗೆ. ನಾವು ಕುಡುಕರೆಲ್ಲ ಸೇರ್ಕೊಂಡು ರೊಟ್ಟಿ ಬಟ್ಟನ್ನ ಮಾಡ್ತೀವಿ. ನಾವಿರೋದ್ರಿಂದ ದೇಶ, ದೇಶಕ್ಕೆ ದುಡ್ಡು ಬೇಕು, ನಮ್ಗೆ ಎಣ್ಣೆ ಬೇಕು ಅಷ್ಟೇ. ಅದಕ್ಕೆ ಹೇಳದು ಗುಂಡಿನ ಬತ್ತೆ ಗಮ್ಮತ್ತು, ಅಳುತ್ತೆ ಮಿರಿದು ಅಲ್ಲ ಅಳತ್ತೆ ಮಿರಿದು 90. ಇಲ್ಲ ನಿಂತ್ಕೊಂಡಿದ್ದೇನೆ, ಹಾಗ ದುಡ್ಡು ತಗೊಂಬ ಹಾಗ. ಅಪ್ಪ, ಯಾಕಪ್ಪ ಅಂತ ಈ ತರ ತಿಳಿಸ್ತೀಯಾ? ನನ್ಗೇನು ಆಗಿಲ್ಲಪ್ಪ. ಯಾವಾಗ್ಲೂ ಇರೋದೇ ಅಲ್ವಾ ಇದು. ಬಾಪ್ಪ, ನಿಮ್ಗೆ ಗಂಜಿ ಬೀಳುತ್ತೆ. ಆಯ್ತಮ್ಮ. ದುಡ್ಡು ಕೊಡೆ, ಗಂಗೆ ದುಡ್ಡು ಕೊಡೆ. ಏ ಬಾಲು, ಈ ಸಲ ವಾಲಿಬಾಲ್ ಮ್ಯಾಚ್ಗೆ ಕುಮಾರ್ನ ತಗೊಳ್ಳೋದು ಬೇಡ ಆಯ್ತಾ? ಹೌದು, ಅಗೋ ನೋಡು, ಅವನೇ ಬರ್ತಾ ಇರೋ ಹಾಗಿದೆ. ಹಾ ಬರ್ಲಿ. ಪ್ರೈಮರಿಯಿಂದ ಅವನು ಸ್ಕೂಲ್ ಫೀಸು ದುಡ್ಡು ನಮ್ಮ ಅಪ್ಪನ ಹತ್ರನೇ ಕಪ್ಪಟ್ ಕೊಡ್ತಾ ಇದ್ದಾರೆ ಇವರಮ್ಮ.
ಹೌದು. ಏನೋ ನಾನು ಕನ್ನಡ ಶಾಲೆಗೆ ಹೋಗುವಾಗ ನಮ್ಮ ತಂದೆಯವ್ರ ಹತ್ರ ಹೇಳಿ ಅವನಿಗೆ ಬಟ್ಟೆ ತೆಗೆಸ್ಕೊಟ್ಟಿದ್ದೆ. ಆದ್ರೆ ಅದನ್ನು ಗಲೀಜ್ ಮಾಡ್ಕೊಂಡು ಹಾಕೋ ಬರ್ತಾನೆ. ಹಾ ಬಂದ ಬಂದ. ಏನ್ರೋ ಮನಿ ಬಾಲು ಏನ್ ಮಾಡ್ತಾ ಇದ್ದೀರೋ? ಆಟ ಆಡ್ತಿದೀವಿ. ನನಗೆ ಸ್ವಲ್ಪ ಲೇಟ್ ಆಗೈತೆ ಕಣ್ರು, ನನ್ನನ್ನು ಸೇರಿಸ್ಕೊಂಡು ಆಟಕ್ಕೆ. ಏ ಹೋಗೋ, ಆರಾಮ್ ಗಲೀಜ್ ಬಟ್ಟೆ ಹಾಕೊಂಡು ನಮ್ಮ ಹತ್ರ ಬರ್ಬೇಡ, ದುರ್ವಾಸನೆ ಬರುತ್ತೆ. ಹೋಗಾಚೆ ಹೋಗಾಚೆ. ಯಾಕರು ಆಟ ಆಡ್ಬೇಕಾದ್ರೆ ಬಟ್ಟೆನು ಗಲೀಜಾಗಲ್ವಾ? ಬೇವರಿಂದ ಮೈಗೆ ಹಾಕ್ತೇ ಬರಲ್ವಾ? ನನ್ನನ್ನು ಸೇರಿಸ್ಕೊಂಡ್ರಿ ಕಣ್ರು ಆಟಕ್ಕೆ, ನಾನು ಬರ್ತೀನಿ ಕಣ್ರು. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋಲ್ವಾ? ಹೋಗಾಚೆ. ದೂಡ್ತೀರಾ? ಬಾರ ಮನೆ ಬಾರ ಬಾಲು, ನಾವಿಬ್ರು ಆಟ ಆಡ್ಕೊಳ್ಳೋಣ. ಏನಾಯ್ತು ಕಂದ? ಯಾರಾದ್ರೂ ಏನಾದ್ರು ಅಂದ್ರೇನು? ಹೌದಮ್ಮ, ನಾನು ಈ ಬಟ್ಟೆನ ನೋಡಿ ಎಲ್ಲರೂ ಹಂಗಿಸ್ತಾರಮ್ಮ. ಆಟ ಆಡ್ಬೇಕು ಅಂತ ಹೋದ್ರೆ ಯಾರು ನನ್ನನ್ನು ಆಟಕ್ಕೂ ತಿಳಿಸ್ಕೊಳ್ತಾ ಇಲ್ಲ ಅಮ್ಮ. ಶಾಲೆಯಲ್ಲಿ ಶೂ ಇಲ್ಲದೆ ಬರ್ಬೇಡ ಅಂತ ಹೇಳ್ತಾರೆ. ಮತ್ತೇನಂದ್ರೆ ನಾನು ಚೆನ್ನಾಗಿ ಓದಿ ಬರೆದು ಮಾಡಿದ್ರು ಕೂಡ ನನ್ನನ್ನು ಯಾರು ಗೊತ್ತಂತೂ ಕೂಡ ಹೇಳಲ್ಲಮ್ಮ. ನಾನು ಶಾಲೆಗೆ ಹೋಗಲ್ಲ, ನನ್ನ ಕಂಡ ಯಾರಿಗೂ ಆಗಲ್ಲಮ್ಮ. ಏನ್ ಮಾಡೋಣ ಕಂದ? ನಮ್ಗೆ ಬಡತನ. ಆದ್ರೆ ನೀನೇನು ಯೋಚನೆ ಮಾಡ್ಬೇಡ ಕಂದ, ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೋತೀನಪ್ಪ. ನಾನು ನಿನ್ಗೆ ಸಾಲ ಮಾಡಿ ಆದ್ರೂ ಸರಿ ಕಂದ, ನಿನಗೆ ಹೊಸ ಬಟ್ಟೆ ಹೊಸ ಶೂ ಎಲ್ಲ ತರ್ತೀನಿ. ಆದ್ರೆ ನೀನ್ ಮಾತ್ರ ಸ್ಕೂಲ್ ಹೋಗಲ್ಲ ಅಂತ ಮಾತ್ರ ಹೇಳ್ಬೇಡ ಕಂದ. ನೀನು ಓದಿ ನೌಕರಿ ಮಾಡ್ಬೇಕಪ್ಪ. ಆಯ್ತಮ್ಮ, ನಾನು ನಿನ್ಗೋಸ್ಕರನಾದ್ರೂ ಓದಿ ಒಳ್ಳೆ ನೌಕರಿ ಸೇರ್ತೀನಮ್ಮ. ನಿನ್ನ ನಾ ಚೆನ್ನಾಗಿ ಮಾಡ್ಕೋತೀನಮ್ಮ. ಯಾವತ್ತೂ ನಿನ್ ಕಣ್ಣಲ್ಲಿ ನೀರು ಬರ್ತಾ ಇರೋ ಹಾಗೆ ಮಾಡ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೋತೀನಮ್ಮ. ಆಡ್ಬೇಡ ಅಮ್ಮ. ಆಯ್ತಪ್ಪ, ನಾಳೆ ಸ್ಕೂಲ್ ಇದೆ ಅಲ್ವಾ, ಹೋಮ್ವರ್ಕ್ ಮಾಡಿ ಅಂತೆ. ಆಯ್ತಮ್ಮ, ನೀವು ಯಾವತ್ತೂ ಕೆಲಸ ಅಂತ ಹೇಳ್ತಿಲ್ಲ. ಇವತ್ತು ನನ್ನ ಜೊತೆ ಸ್ಕೂಲ್ ಹೋಮ್ವರ್ಕ್ ಮಾಡ್ತೀನಿ, ನನ್ನ ಜೊತೆ ಕೂತ್ಕೋತೀಯ ಅಮ್ಮ? ಆಯ್ತು ಕಂದ, ಬರ್ತೀನಿ. ಆರಾಯಿಸಿ ಶೆಯಲ್ಲಿ ದೇವಿ ಕಾಣುವಳು ಸುಮಪಾರವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ತೀರಿದಳು. ಎಂಕ ಅಲ್ವಾ ಇವನ್ನ ಕಿರಿಸಿಕೊಂಡಿದ್ದಾರೆ. ಹೋಗಿ ಹೇಳ್ತೀನಿ. ಎಂಕ ಎಂಕ ಎದ್ದೇಳು. ರಮಣ, ನಮಸ್ಕಾರ. ನಮಸ್ಕಾರ ರಮಣ. ನಮಸ್ಕಾರ ಎಲ್ಲ ಇರ್ಲಿ, ಇಲ್ಲೇ ಬೀಳ್ಕೊಂಡಿದ್ಯಾ ಅಂತ ಮತ್ತೆ ಹೇಳು. ನಾನು ಬಿದ್ಕೊಂಡಿಲ್ಲ ರಮಣ, ಮೆಲ್ಲಕೊಂಡಿದ್ದೆ. ನಾ ಕುಡ್ಕೊಂಡು ಬಿದ್ಕೊಂಡೆ ಅನ್ಕೊಂಡೆ. ನಾ ಕುಡಿಯೋದೆಲ್ಲ ಕಮ್ಮಿ ಮಾಡ್ಬಿಟ್ಟಿದೆ. ಮತ್ತೆ ನಮ್ಮ ಮಲ್ಕೊಂಡೇ ಹಾ, ಈ ನಮ್ಮನೆ ಅಂತ ತಿರ್ಕೆ ಪೂರ್ಣ ಕಂಠ ಪೂರ್ಣ ಕುಡ್ಕೊಂಡು ಇರ್ತೆ. ಹೆಂಡತಿಗೂ ಹೆಂಡತಿ ಮಕ್ಕಳ ಕಥೆ ಅಂತದು ಅವೆಲ್ಲ ನೀನಾರು ಬಟ್ಟೆ ಹಿಡ್ಕೊಂಡ ಮತ್ತೆ ನಾಟಕ್ಕೆ ನಿನ್ಗೆ ಫೋಟೋ ಯಾರು ಹೊಡ್ಕೊಂಡಿದ್ವಾ? ಹೌದು ರಮಣ, ಅಷ್ಟೇ ಮನೆ ರಮೇಶ್ ಇದ್ನಲ್ಲ, ನಾನು ಫೋಟೋ ಹೊಡ್ಕೊಂಡಿದ್ದ. ಫೋಟೋ ಹಿಡ್ಕೊಂಡು ಆದ್ರೆ ಅವನು ಸರಿ ಬಟ್ಟೆನ ಹೊಡಿದ್ನಿಲ್ಲ ಮರೆಯ. ನಾ ಸ್ಟ್ರೀಟ್ ಹೋಗ್ತಿದ್ದೆ, ಆದ್ರೆ
ನಾವು ಬೆಂಬಲ ಮನಗಪ್ಪ ವರ್ಗ ನಾನು ಕೇಳ್ತೆ ನೀವು ಫಸ್ಟ್ ಮತ್ತೆ ನಾಲ್ಕು ಮುಕ್ಕಲು ಸರಿ ಆಗುತ್ತೆ. ನೀನು ಮನೆ ಹೋಗು, ನಾನು ಮನೆಗೆ ಹೋಗ್ತೆ. ಬದ್ಲ ಹಂಗಸ್ಕೊಂಡು ನಾ ಹೋದೆ. ರಮಣ ಒಂದ್ ನಿಮಿಷ ಮಾತ್ರ ಮಾತಾಡುದು. 100 ರೂಪಾಯಿ ಕೊಡ್ರಿ ದುಡ್ಡೆಲ್ಲ ಕೊಡ್ತಾರಂತೆ. ನೀನ್ ಅಮ್ಮನ ಕೆಲ್ಸಕ್ಕೂ ಹೋಗ್ಬೋದು ಬೇಡ, ನಾನು ಒಟ್ಟು ಕೊಡ್ತೇನೆ. ನಾ ಹೋಗ್ತೇನೆ, ನೀನು ಮನೆ ಹೋಗು. ನಾನು ರಮೇಶ್ ಲೆಕ್ಕತೆ ಅದು ಫೋಟೋ ಹೊಡೆದ್ರು ದುಡ್ಡು ಕೊಡುತ್ತ ನಾನು ಲೆಕ್ಕ ಬರಲ್ಲ ಸರಾಯಿಸೆಯಲ್ಲಿ ನನ್ನ ಗಂಗಿ ಕಾಣುವಳು ಅಲ್ಲ ನನ್ನ ಬಿಂಬಲೆ ಕಾಣುವಳು ನನ್ನ ಪರಮಾತ್ಮ ಇದ್ನದ ಅಲ್ಲೆಲ್ಲರೂ ಬಿದ್ರೆ ನಾ ಕೊಡಿ ಕಡೆಗೆ ಅಲ್ವೇ ಗೀತಾ ಆ ಎಂತ ಇದ್ದಿದ್ನಲ್ವಾ ಕುಡಿದು ಕುಡಿದು ಗಟಾರದಲ್ಲಿ ಬಿದ್ದು ಸತ್ತೇ ಹೋದ. ಹೌದು, ಪಾಪ ಗಂಗತ್ತೆ ಕುಡಿದು ಗಂಡನ್ನ ತೆಗೆದುಕೊಂಡು ಜೀವನದಲ್ಲಿ ಒಂದ್ ದಿನಾನು ಸುಖ ಕಾಣ್ಲಿಲ್ಲ. ದಿನ ಕುಡಿದು ಮನೆಗೆ ಬಂದು ಬೈತಿದ್ದ, ಹೊಡಿತಿದ್ದ, ಒದಿತಿದ್ದ. ಹೌದೌದು, ಅವಳಾಗಿದ್ದಕ್ಕೆ ಸಹಿಸ್ಕೊಂಡಿದ್ದು ಪಾಪ. ಒಂದಿನ ಹೊಟ್ಟೆ ಬೊದ್ದೆ ಬಿಟ್ಟಿದ್ದ. ನೋವನ್ನ ತಡ್ಕೊಳಕಾಗ್ದೆ ಆಸ್ಪತ್ರೆಗೆ ಹೋಗೋಕೆ ದುಡ್ಡಿಲ್ದೆ ಪಡ್ತಾನ ಕುಡ್ಕೊಂಡ ಪಾಪ. ಮನೇಲೆ ಏನೋ ಕಷಾಯ ಮಾಡ್ಕೊಂಡು ಕುಡ್ದು ಆರಾಮಾಗಿತ್ತು ಪಾಪ. ಹೌದು. ಅಲ್ಲ, ಗಂಗತ್ತೆಗೆ ಈ ವಿಷಯ ಗೊತ್ತಿದೆಯೋ ಇಲ್ವೋ? ನಾವು ತಿಳಿಸ್ಬರೋದಾ? ಗೊತ್ತಿಲ್ಲ, ಹೇಳ್ಬರೋಣ ಹೇಳ್ಬರೋಣ. ಹೌದು, ಗಂಗತ್ತೆ ಇಲ್ಲೇ ಬಂದ್ಲಲ್ವಾ? ಹೌದು ಶಾಂತ, ಗಂಗತ್ತೆ ಇಲ್ಲೇ ಬಂದಿತ್ತು. ಆದ್ರೆ ಗಂಗತ್ತೆ, ಶಾಂತ, ಗೀತಾ, ಗಂಗತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ದುಃಖದ ವಿಷಯ ಹೇಗೆ ಹೇಳೋದು ಶಾಂತ? ಮೊದ್ಲೇ ಪಾಪ ಕಷ್ಟದಲ್ಲಿದ್ದಾಳೆ. ಹೇಗೆ ಸಹಿಸ್ತಾಳೋ ಏನೋ. ಏನ್ರಮ್ಮ ಇಬ್ರೇ ಮಾತಾಡ್ಕೊಳ್ತಾ ಇದ್ದೀರಾ? ಗಂಗತ್ತೆ, ಅದು ನಿಮ್ಮ ಯಜಮಾನ್ರು ಕುಡಿದು ಗಟಾರದಲ್ಲಿ ಬಿದ್ದು ಹೋಗ್ಬಿಟ್ರು ಗಂಗತ್ತೆ. ಅಯ್ಯೋ ಗಂಗತ್ತೆ, ನಾನೇನ್ ಮಾಡ್ಲಿ? ಎಲ್ಲಿದ್ದಾರೆ ಅಂಗಡಿ ಹತ್ರ ಗಟಾರದಲ್ಲಿ ಬಿದ್ದು ಹೋಗ್ಬಿಟ್ನಂತೆ ಗಂಗತ್ತೆ. ಅಯ್ಯೋ ದೇವ್ರೇ, ಬನ್ನಿ ಬನ್ನಿ, ಕರ್ಕೊಂಡೋಗ್ರಮ್ಮ ನನ್ನನ್ನ. ಮುಂದೆ ಏನು ಆಗ್ಬೇಕು ನೋಡೋಣ ಬನ್ನಿ. ಸಿಂಗಲ್ ಮೈಕ್ ಬರ್ತಾ ಇಲ್ಲ, ವಾರ್ಡ್ಲೆಸ್ ಆನ್ ಮಾಡಿ 15 ವರ್ಷದ ನಂತರ ಈಗ ಆಫ್ ಮಾಡಿ. ಆಹಾ, ಎಂತ ಸುಂದರವಾದ ದೃಶ್ಯ! ಸ್ವಚ್ಛಂದವಾಗಿ ಬೆಳೆದು ನಿಂತಹ ಮರ ಗಿಡಗಳು, ತಂಪಾದ ಗಾಳಿಗೆ ತಲೆದೂಗುತ್ತಿರುವ ತರುಲತೆಗಳು, ಮರ ಗಿಡಗಳಂತ ಚಪ್ಪಿ ಬೆಳೆದು ನಿಂತಹ ಬಳ್ಳಿಗಳು, ಬಣ್ಣ ಬಣ್ಣದ ಹೂವಿನ ಗಿಡಗಳು, ಅದನ್ನು ಆಸ್ವಾದಿಸುತ್ತಿರುವ ದುಂಬಿಗಳು. ಆಹಾ, ಮನಸ್ಸು ಪುಲಕಗೊಳ್ಳುತ್ತಿದೆ. ನನ್ನ ಎಣಿಕೆಯಂತೆ ನನ್ನ ಕನಸಿನ ರಾಣಿ ನನ್ನ ಆಹ್ವಾನವನ್ನು ಸ್ವೀಕರಿಸಿ ಈ ಕಡೆ ಬರಬಹುದೇ? ಕಾದು ನೋಡೋಣ. ಕುಮಾರ್, ಬನ್ನಿ ಅಲ್ಲೂಡ. ವಾವ್, ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ. ಆ ಗಾಳಿ ಜೊತೆ ನನ್ನ ಮನಸ್ಸು ಕೂಡ ಎಲ್ಲೆಲ್ಲೋ ತೇಲಾಡ್ದಾಗ ಆಗ್ತಾ ಇದೆ. ಇಂಥ ಸುಂದರ ಸ್ಥಳಕ್ಕೆ ನನ್ನನ್ನು ಕರೀಲಿಕ್ಕೆ ಕಾರಣ ಏನಂತ
ಕುಮಾರ್. ಅಲ್ಲ ಪರಿಮಳರೇ, ಹಾ, ನಮ್ಮ ಕಾಲೇಜ್ ಮುಗಿದು ಕಾಲೇಜ್ ಕ್ಯಾಂಪಸ್ ಕೂಡ ಸೆಲೆಕ್ಷನ್ ಆಗಿದೆ. ಅದಕ್ಕಾಗಿ ನನ್ನ ಮನಸ್ಸಲ್ಲಿರುವ ಭಾವನೆಯನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಅಯ್ಯೋ ಕುಮಾರ್, ನಾವಿಬ್ರು ಒಬ್ರನ್ನೊಬ್ರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ನನ್ನಲ್ಲಿ ಕೇಳಿಕ್ ಸಂಕೋಚ ಏಕೆ? ಕೇಳು. ಅದು ಏನು ಅಂದ್ರೆ, ಅದು ನಾನು ನಿಮ್ಮನ್ನ ಅದು ಪ್ರೀತಿಸ್ತಾ ಇದ್ದೀರಾ? ನಾನು ಕಾಲೇಜಿಗೆ ಹೋಗ್ಬೇಕಿದ್ರೆ ಅನ್ಕೊಂಡಿದ್ದೆ, ನೀವು ನೋಡ ನೋಟ ನೋಡಿ ನೀವು ನನ್ನನ್ನ ಇಷ್ಟಪಡ್ತಾ ಇದ್ದೀರಾ ಅಂತ. ಆದ್ರೆ ಓದ್ ಮುಗಿಲಿ ಅಂತ ಸುಮ್ಮನಿದ್ದೆ. ಆಮೇಲೆ ಹೇಳ್ತಾಯ್ತು ಅನ್ಕೊಂಡು. ಹಾಗಿದ್ರೆ ನೀವು ಕೂಡ ನನ್ನನ್ನ ಪ್ರೀತಿಸ್ತಾ ಇದ್ದೀರಾ? ಹಾ ಕುಮಾರ್, ನೋಡಿ ಇಲ್ಲಿ ನೋಡಿ ನೋಡಿ ನೋಡಿ, ಆ ಬಳ್ಳಿಗಳು ಹೇಗೆ ಮರವನ್ನು ಆಶ್ರಯಿಸಿವೆ, ಅದೇ ತರ ನನಗೂ ಕೂಡ ಜೀವನದುದ್ದಕ್ಕೂ ಒಂದು ಆಶ್ರಯ ಬೇಕು ಅಲ್ವಾ? ನೀವು ನನಗೆ ಮರವಾಗಿದ್ರೆ ನಾನು ಬಳ್ಳಿ ಆಗಿರ್ತೇನೆ, ನೀವು ಹೂವಾಗಿದ್ರೆ ನಾನು ದುಂಬಿ ಆಗಿರ್ತೇನೆ. ಆದ್ರೆ ಮನೇಲಿ ಏನು ಮನೇಲಿ ಮನೇಲಿ ಒಪ್ಪೋದಿಲ್ವೇ? ನನಗಂತೂ ಆ ಸಮಸ್ಯೆ ಖಂಡಿತವಾಗಿಯೂ ಇಲ್ಲ. ನಿಮ್ಮನೇಲಿ ಕೇಳಿದ್ರಾಯ್ತು. ಅಯ್ಯೋ ಬೇಡ ಬೇಡ, ನಮ್ಮನೇಲಿ ಖಂಡಿತ ಒಪ್ಪುವುದಿಲ್ಲ. ಹಾಗಿದ್ರೆ ಏನ್ ಮಾಡೋದೀಗ? ನಾನದು ಕೇಳ್ತೀನಿ, ಇಲ್ಲ ಅಂತ ಹೇಳಲ್ವಲ್ಲ ನೀವು? ಹೇಳಿ ಬನ್ನಿ. ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡೋಣವಾ? ಬಹಳ ಬುದ್ಧಿವಂತ ನೀನು. ನಿಮ್ಮ ಈ ಸುಂದರ ನೋಟಕ್ಕೆ ಒಂದು ಗಾಯನ. ಏನಿದು ಪೂರ್ತಿ ಜಗತ್ತು ತಲೆ ಕೆಳಗಾದ ಹಾಗೆ ಎಂದು ಕಾಣ್ತದೆ. ಏನು ಇದೇನು ಸ್ವರ್ಗಾನೆ ನನ್ನ ನೋಡಿ ಕೈ ಬೀಸಿದಂತಿದೆ. ಕುಡಿಯದೆ ಬೀದಿಯಲ್ಲಿ ದೂರಾಡಿ ನಡೆದಂತೆ ನೀನು ಬಂದಾಗಿಂದ ಅಬ್ಬಬ್ಬಾ ಊರಿಗೆ ಊರೇ ನ್ಯಾಯ ಸೇರಿಸಿ ಅಯ್ಯಯ್ಯೋ ನಿಮ್ಮ ಪಾವನ್ನ ಅಲ್ಲಿ ಕೂರಿಸಿ ನಾನೇ ಮಾಡಿ ಹೇಳುತ್ತೀರಿ ನಾನು ನಿನ್ನವನು. ಅಲ್ವೇ ಗೀತಾ, ಕಾಲ ತುಂಬಾನೇ ಕೆಟ್ಟೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಋಣ ಅಂತ ಏನೂ ಇಲ್ಲ ಈಗಿನ ಜನರಿಗೆ. ಯಾಕೆ ಶಾಂತ, ಏನೇನೋ ಮಾತಾಡ್ತಾ ಇದೀಯಾ? ಮಾನ ಮರ್ಯಾದೆ ಅರ್ಥ ಆಯ್ತು, ಈ ಋಣ ಅಂದ್ರೆ ಏನು? ಯಾರಾದ್ರೂ ನಮ್ಗೆ ಉಪಕಾರ ಮಾಡಿದ್ರೆ, ಸಹಾಯ ಮಾಡಿದ್ರೆ ಅದ್ರ ಪ್ರತಿಯಾಗಿ ನಾವು ಉಪಕಾರ ಮಾಡ್ಬೇಕು.
ಇದನ್ನ ಋಣ ಅಂತ ಹೇಳ್ತಾರೆ. ಅದ್ ಸರಿ, ಈಗ ಯಾಕೆ ಬಂತು ಈ ವೇದಾಂತ? ಅದೇ ಆ ಗಂಗತ್ತೆ ಇದ್ಲಲ್ವಾ, ಅವಳ ಮಗ ಗೊತ್ತಿಲ್ದೇನೆ ಮದ್ವೆ ಆಗ್ಬಿಟ್ನಂತೆ, ಅಮ್ಮಂಗೆ ಹೇಳಲೇ ಇಲ್ವಂತೆ. ಹಾ, ಅದೇ ನಾನು ಕೇಳ್ದೆ. ಪಾಪ ಅಮ್ಮ ಎಷ್ಟು ಕಷ್ಟಪಟ್ಟು ದಿನಾ ಗಂಡನ ಹೊಡ್ತಾ ಬೈಗುಳ ಸಹಿಸ್ಕೊಂಡು ಮನೆ ಕೆಲ್ಸನೂ ಮಾಡ್ಕೊಂಡು ಹೊರಗಡೆನೂ ಕೆಲಸ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಮಗನ್ನ ಸಾಕಿ ಬೆಳೆಸಿದ್ಲು, ಓದಿಸಿದ್ಲು. ಆದ್ರೆ ವಯಸ್ಸಿಗೆ ಬಂದ ಮಗ ತಾಯಿಯನ್ನ ನೋಡ್ದೆ, ತಾಯಿಯನ್ನ ಮರೆತು ಮದ್ವೆ ಆಗ್ಬಿಟ್ಟ. ಹೆತ್ತ ತಾಯಿನ ಮರೆತವ್ರು ಚೆನ್ನಾಗಿರ್ತಾರ ಶಾಂತ? ಈಗಿನ ಕಾಲವೇ ಹಾಗೆ. ಯುವ ಜನರು ಹೆತ್ತು ಹೊತ್ತು ಓದಿಸಿ ಬೆಳೆಸಿದ ಹೆತ್ತವರನ್ನ ಮರೆತು ತಮ್ಮ ಕಾಲ ಮೇಲೆ ತಾವು ನಿಂತು ಕೂಡಲೇ ತಮ್ಮ ಸುಖವನ್ನೇ ನೋಡ್ಕೊಂಡ್ ಬಿಡ್ತಾರೆ. ಏನ್ ಮಾಡೋದಕ್ಕಾಗತ್ತೆ ಬಿಡು. ಹೌದೌದು, ಈಗ ತುಂಬಿದ ಮನೆಯೆಲ್ಲ ವೃದ್ಧಾಶ್ರಮ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಇದೇ ಹಾಡು. ಬಾ. ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ. ಸೋರುತ್ತಿರುವುದು ಮನೆಯ ಮಾಳಿಗೆ, ದಾರು ಭಟ್ಟಿ ಮಾಡುತ್ತರಿಲ್ಲ. ಸೋರುತ್ತಿರುವುದು ಮನೆಯ ಮಾಳಿಗೆ, ದಾರು ಭಟ್ಟಿ ಮಾಡುತ್ತರಿಲ್ಲ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಸೋರುತ್ತಿರುವುದು ಮನೆಯ ಮಾಳಿಗೆ. ಅಬ್ಬಾ, ಎಷ್ಟೊಂದು ಸುಸ್ತು. ನನಗೂ ವಯಸ್ಸಾಯ್ತು. ಓದೋಕೆ ಅಂತ ಹೋಗಿರೋ ಮಗ ಒಂದು ಫೋನು ಮಾಡೇ ಇಲ್ಲ. ಅದೇನ್ ಕೆಲ್ಸನೋ ಏನೋ. ಅವನಿಗೆ ನೌಕರಿ ಸಿಕ್ಕಿದೆಯಂತೆ. ಒಂದ್ ಕೆಲ್ಸ ಮಾಡ್ತೀನಿ, ಅವನಿಗೂ ಸಹಾಯ ಆದಾಗುತ್ತೆ. ನಾನು ಅವನಿದ್ದಲ್ಲೇ ಹೋಗ್ಬಿಡ್ತೀನಿ. ನಾಳೆನೇ ಹೋಗ್ತೀನಿ. ಎಲ್ಲ ತಯಾರು ಮಾಡ್ಕೊಳ್ಬೇಕು. ಹೋಗ್ಬಿಡ್ತೀನಿ. ಪರಿ, ಪರಿ ಎಲ್ಲಿದೆಯಾ? ಬಾಯಿಲಿ. ಏನ್ರಿ ಕರೆದ್ರಾ? ಹೌದು ಪರಿ. ಅಲ್ಲ, ನಮ್ಮಿಬ್ಬರ ಮದುವೆ ಆಗಿ ಇಷ್ಟು ದಿನ ಆಯ್ತಲ್ಲ, ಒಂದ್ಸಲ ಅಮ್ಮನ್ ನೋಡ್ಕೊಂಡು ಅಮ್ಮನ ಆಶೀರ್ವಾದ ತಗೊಂಡ್ ಬರೋಣ. ಬೇಡ, ನಾನ್ ಮಾತ್ರ ಬರಲ್ಲ. ನೀವು ಬೇಕಿದ್ರೆ ಹೋಗ್ ಬನ್ನಿ. ಪರಿ, ಅದು ಹಾಗಲ್ಲ ಪರಿ. ಹಾಗೂ ಇಲ್ಲ ಹೀಗೂ ಇಲ್ಲ. ನೀವು ಬೇಕಿದ್ರೆ ಹೋಗ್ ಬನ್ನಿ, ನನ್ ಕರಿಬೇಡಿ ಅಷ್ಟೇ. ಪರಿ, ಆಗುದಿಲ್ಲ. ಕುಮಾರ, ಕುಮಾರ, ಅಮ್ಮ, ಅಮ್ಮ, ಹೇಗಿದೀಯಾ ಕಂದ? ನಾನ್ ಚೆನ್ನಾಗಿದ್ದೀನಮ್ಮ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅದು ಏನಮ್ಮ? ನಾಡಿಲ್ ಬರ್ತಾ ನೀನ್ ಮದ್ವೆ ಆಗಿರೋ ವಿಷಯನ ಕೇಳ್ಪಟ್ಟೆ. ತುಂಬಾ ಖುಷಿ ಆಯ್ತಪ್ಪ. ಪರಿ, ಬಾಯಲ್ಲಿ ನಮ್ಮ ಅಮ್ಮ ಬಂದಿದ್ದಾರೆ, ಆಶೀರ್ವಾದ ತಗೋಬಾ. ಕಂದ, ಕಂದ, ಅದು ನನಗೂ ವಯಸ್ಸಾಯ್ತು. ದುಡ್ಕೊಂಡು ತಿನ್ನೋದು ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೆ ನಾನು ನಿಮ್ ಜೊತೆಲಿ ಇಲ್ಲೇ ಇದ್ಬಿಡ್ತೀನಪ್ಪ. ಅಲ್ಲ, ನಾನ್ ನಿಮ್ಗೆ ಭಾರವಾಗೇನೂ ಇರಲ್ಲ ಕಂದ. ಈ ಮನೆ ಕಸ ಮುಸ್ರೆ ಮಾಡ್ಕೊಂಡು ನಿಮ್ ಹುಟ್ಟು ಮಗುನ ಎತ್ತಿ ಆಡಿಸ್ಕೊಂಡು ಇಲ್ಲೇ ಇರ್ತೀನಿ. ಬೇಡ ಅಂತ ಮಾತ್ರ ಹೇಳ್ಬೇಡ ಕಂದ. ಅಮ್ಮ, ಹಾಗಲ್ಲ ಯಾಕೆ ಹೇಳ್ತೀರಮ್ಮ? ರೀ ರೀ, ಬನ್ನಿ ಇಲ್ಲಿ ಒಳಗೆ. ಒಂದ್ ನಿಮಿಷ ಅಮ್ಮ.
ಬರ್ತೀನಿ. ಸರಿಯಪ್ಪ. ಬರ್ತೀನಮ್ಮ. ರೀ ಏನ್ ಹೇಳಿದ್ದೆ ನಿಮ್ಗೆ ನಾನು? ಆ ಮುದುಕಿ ಮಾತ್ರ ಮನೆ ಸೇರಿಸ್ಬೇಡಿ ಅಂತ ಹೇಳಿಲ್ವಾ? ಬರೀ ಅದು ಹಾಗಲ್ಲ ಬರೀ. ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ಆ ಮುದುಕಿ ಮಾತ್ರ ಈ ಮನೆಗೆ ಸೇರಿಸ್ಬೇಡಿ. ಆ ಮುದುಕಿನ ಈ ಮನೆಗೆ ಇಟ್ಕೊಳ್ತೀರಿ ಅಂದ್ರೆ ನಾನ್ ಮಾತ್ರ ಇರೋದಿಲ್ಲ, ನನಗೆ ಬೇರೆ ಮನೆ ಮಾಡ್ಕೊಟ್ಬಿಡಿ ಅಷ್ಟೇ. ಅಯ್ಯೋ ದೇವ್ರೆ, ನಾನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ. ಮಗ ಮಗುತ್ತೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟು ನಾನು ಇಲ್ಲಿಗೆ ಬರಬಾರ್ದಾಗಿತ್ತು. ನನ್ನ ಮಗ ಬರೋಕ್ಕೂ ಮುಂಚೆ ನಾನು ಇಲ್ಲಿಂದ ಹೊರಟಿರ್ತೀನಿ. ಅಮ್ಮ ಅಮ್ಮ ಏನಪ್ಪ? ಇಲ್ಲಿ ಬನ್ನಿ ಅಮ್ಮ. ಎಲ್ಲಿ ಹೋಗ್ತಾ ಇದ್ದೀರಮ್ಮ? ನಾನು ಅಮ್ಮ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಮ್ಮ. ಇಲ್ಲ ಕಂದ, ನಾನೇನ್ ಮಾಡ್ಲಿ ಅಮ್ಮ? ಇಲ್ಲ ಕಂದ, ನೀನ್ ಚೆನ್ನಾಗಿರ್ಬೇಕು ಮಗನೇ. ನಾನು ಎಲ್ಲೋ ಬದುಕೋತೀನಪ್ಪ, ಹೊರಡ್ತೀನಿ ಕಂದ. ಅಮ್ಮ ನಿಂತ್ಕೊಳ್ಳಿ ಅಮ್ಮ. ನಿಮ್ ಬಾಯಲ್ಲಿ ನಾನ್ ಯಾವತ್ತು ಹೋಗ್ತೀನಿ ಅನ್ನೋ ಮಾತು ಯಾವತ್ತು ಕೇಳಲಿಲ್ಲ ಅಮ್ಮ, ಯಾವತ್ತು ಕೇಳಲಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ, ಇಲ್ಲ ಕಂದ, ಕ್ಷಮಿಸ್ಬಿಡಿ ಅಮ್ಮ. ನೀವು ನನ್ನನ್ನ ಕ್ಷಮಿಸಿ. ನಾನೆಲ್ಲೋ ಬದುಕೋತೀನಪ್ಪ. ಅಮ್ಮ ಅಮ್ಮ ಇದನ್ನ ಇಟ್ಕೊಳ್ಳಿ ಅಮ್ಮ. ಈ ದುಡ್ಡನ್ನ ಇಟ್ಕೊಳ್ಳಿ, ನಿಮ್ ಖರ್ಚಿಗೆ ಆಗುತ್ತೆ ಅಮ್ಮ. ಆಮೇಲೆ ತಿಂಗಳ ನಿಮಗೆ ನಾನು ದುಡ್ಡನ್ನು ಕಳಿಸ್ತೀನಿ ಅಮ್ಮ. ಇದ್ರ ಅಗತ್ಯ ನನಗೀಗ ಇಲ್ಲ ಕಂದ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ಅಂತ ಹೇಳ್ತಾರಪ್ಪ. ನಾನೆಲ್ಲೋ ಬದುಕೋತೀನಿ ಕಂದ. ಇದು ನಿನ್ ಮಕ್ಕಳಿಗಾಗತ್ತಪ್ಪ. ನನಗೀಗ ಊರು ದೂರ, ಬೆಟ್ಟ ಹತ್ರ ಆಗಿದೆ ಕಂದ. ಇದು ನೀನ್ ಇಟ್ಕೊಪ್ಪ, ನೀನ್ ಹೆಂಡತಿ ಮಕ್ಕಳಿಗಾಗುತ್ತೆ ಕಂದ. ಅಮ್ಮ ದಯವಿಟ್ಟು ಬಿಟ್ಟು ಹೋಗ್ಬೇಡಿ ಅಮ್ಮ. ಇರಿ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ನಿಂತ್ಕೊಳ್ಳಿ ಅಮ್ಮ. ಅಯ್ಯೋ ಅಯ್ಯೋ ದೇವರು ನನಗೆ ಆ ಥರ ಇಷ್ಟು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಾನೇನ್ ಮಾಡಲಿ? ಅಯ್ಯೋ ನೋಡಿ ಶಾಂತ, ಮದ್ವೆನೇ ಆದ್ರೆ ಇದ್ರೂ ಪರವಾಗಿಲ್ಲ, ಆದ್ರೆ ಹುಡುಗ ಗಂಡನ ಮಾತ್ರ ಮದ್ವೆ ಆಗ್ಬಾರ್ದು ನೋಡು. ಪಾಪ ಗಂಗತ್ತೆ ಮೊದ್ಲು ಗಂಡನಿಂದ ಹಿಂಸೆ ಅನುಭವಿಸಿದ್ದು, ಈಗ ಮಗನಿಂದ. ಹೌದೌದು, ಈಗ ಇವರಿಗೆ ಮುಂದೆ ಈ ತರ ನಮಗಾದ್ರೆ ಅಂತ ವಿಚಾರ ಬರ್ದೇ ಇರುತ್ತಾ? ಹೌದು, ಮೇಲಿಂದ ದೇವ್ರು ನೋಡ್ತಾನೆ ಇರ್ತಾನೆ. ನೋಡೀಗ ಕುಮಾರ ಹೆಂಡತಿಗೆ ಬುದ್ಧಿ ಹೇಳಿ ಅಮ್ಮನ್ನ ಮನೆಯಲ್ಲೇ ಇಟ್ಕೋಬೇಕಿತ್ತು. ಹೌದು, ಎಷ್ಟೊಂದ್ ಚೆನ್ನಾಗಿರ್ತಾ ಇತ್ತು. ಅಮ್ಮನ್ ಸೇವೆ ಮಾಡ್ಬೋದಿತ್ತ, ಎಲ್ರು ಕೂಡಿ ಒಂದೇ ಮನೆಯಲ್ಲಿ ಚೆನ್ನಾಗಿರ್ತಾ ಇರ್ಬೋದಿತ್ತು. ನೋಡೀಗ ಕುಮಾರನಿಗೆ ಮಾಡಿರೋ ಪಾಪಕ್ಕೆ ಸರಿಯಾದ ಶಿಕ್ಷೆ ಆಗ್ಬಿಟ್ಟಿದೆ. 2 ಕಿಡ್ನಿ ಫೇಲ್ ಆಗ್ಬಿಟ್ಟಿದೆ ಅಂತೆ. ಹೌದಂತೆ. ಅಲ್ಲ, ಈ ವಿಷಯ ಗಂಗತ್ತೆಗೆ ಗೊತ್ತಿದೆಯೋ ಇಲ್ವೋ? ನಾವು ಹೇಳ್ಬರೋಣ. ಹೌದು, ಹೇಳ್ಬರೋಣ. ನಾವು ಗಂಗತ್ತೆಗೆ ದುಃಖದ ವಿಚಾರ ಹೇಳೋದೇ ಆಗೋಯ್ತಲ್ವಾ? ಹೌದು, ಏನ್ ಮಾಡೋದು ಆದ್ರೆ? ಹೇಳ್ಬರೋಣ. ಗಂಗತ್ತೆ, ಶಾಂತ, ಗೀತಾ, ಬನ್ನಿ ಕೂತ್ಕೊಳ್ಳಿ. ಗಂಗತ್ತೆ, ಆರಾಮಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನಿಮ್ಗೆ ಬಾಯಾರಿಕೆಗೆ ಏನಾದ್ರು? ಏನು ಬೇಡ ಬೇಡ ಗಂಗತ್ತೆ. ಏನ್ ವಿಷಯ ನಮ್ಮ? ಗಂಗತ್ತೆ ಆರಾಮಾಗಿದ್ದಾರೆ. ಗಂಗತ್ತೆ, ಮಗ ಇರೋ ಅಲ್ಲಿ ಹೋಗಿದ್ಯಾ? ಹಾ, ಹೋಗಿದ್ದೆ. ಮಗ ಸೊಸೆ ಇಬ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರಾ? ಹಾ, ಚೆನ್ನಾಗಿ ನೋಡ್ಕೊಂಡ್ರು. ಆರಾಮಾಗಿದ್ದಾರ ಅವರು? ಹಾ, ಓ, ಆರಾಮಾಗಿದ್ದಾರೆ. ಇವ್ರು ಹೋದಾಗ ಆರಾಮಾಗಿ ಇದ್ದ ಕುಮಾರ ಕಾಣುತ್ತೆ. ಏನು ಗೊತ್ತಿಲ್ಲ ಅವಳಿಗೆ ವಿಷಯ. ಹೌದೌದು. ಏನಾಯ್ತು? ಗಂಗತ್ತೆ, ಅದು ನಿಮ್ ಮಗನಿಗೆ 2 ಕಿಡ್ನಿ ಫೇಲ್ ಆಗ್ಬಿಟ್ಟಿದ್ಯಂತೆ ಗಂಗತ್ತೆ. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಶಿಕ್ಷೆ? ಎಲ್ಲಿ ನನ್ನ ಹತ್ರ ಮಾವು?
ಅವನ ಹೆಂಡತಿ ಅವನನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಕೈ ತೊಳ್ಕೊಂಡ್ ಬಿಟ್ಟಿದ್ದಾಳಂತೆ. ನೋಡೋದಿಕ್ಕೂ ಬರ್ತಾ ಇಲ್ವಂತೆ. ಅವನಿಗೆ ಯಾರು ಕಿಡ್ನಿ ಕೊಡೋದು ಇಲ್ವಂತೆ. ದಯವಿಟ್ಟು ಕರ್ಕೊಂಡು ಹೋಗ್ತೀರಿ? ಆಯ್ತು ಬನ್ನಿ ಗಂಗತ್ತೆ, ಕರ್ಕೊಂಡು ಹೋಗ್ತೀವಿ. ನಾವು ಏನಾದ್ರೂ ಸಹಾಯ ಮಾಡೋಣ. ಹೌದೌದು, ಏನಾದ್ರೂ ಸಹಾಯ ಮಾಡೋಣ. ಗಂಗತ್ತೆ ಜೊತೆ ನಾವೇ ಇರೋಣ. ಡಾಕ್ಟ್ರೇ, ಡಾಕ್ಟ್ರೇ, ಯಾರಮ್ಮ, ಎಲ್ಲ ಏನಾಗಬೇಕಿತ್ತು? ನನ್ ಮಗ ಕಿಡ್ನಿ ಫೇಲ್ ಆಗಿ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಕೇಳ್ಪಟ್ಟೆ. ಓ, ನಿಮ್ಮಗನ ಅವನಮ್ಮ? ಅವನಿಗೆ 2 ಕಿಡ್ನಿ ಫೇಲ್ ಆಗ್ಬಿಟ್ಟಿದ್ಯಮ್ಮ. ಯಾರು ಕಿಡ್ನಿ ಕೊಡೋರು ಇದೆ, ಇಲ್ಲೇ ಮಲಗಿದಾನಮ್ಮ. ಬನ್ನಿ ತೋರಿಸ್ತೀನಿ ಅಮ್ಮ. ದಯವಿಟ್ಟು ಬೇಡ. ನನ್ ಮಗನಿಗೆ ನಾನ್ ಬಂದಿರೋ ವಿಷಯ ಗೊತ್ತಾಗಬಾರ್ದು. ನಾನ್ ನನ್ ಮಗನಿಗೆ ಕಿಡ್ನಿ ಕೊಡ್ತೀನಿ. ನನ್ ಮಗನ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಕೊಡಿ. ಅಲ್ಲಮ್ಮ, ನಿಮ್ಗೆ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ನೀವು ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ ಜೀವಕ್ಕೆ ತೊಂದರೆ ಆಗತ್ತಮ್ಮ. ಇದು ಇಂದೋ ನಾಳೆನೋ ಕಿತ್ತು ಹೋಗೋ ಜೀವನಮ್ಮ. ಆದ್ರೆ ನನ್ ಮಗ ಮಾಡಿ ಬದುಕಬೇಕಾದವನು. ನನ್ ಮಗನ್ನ ಅಳ್ಬೇಡಿ ಅಮ್ಮ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆಯ್ತಮ್ಮ, ನೋಡೋಣ. ನಿಮ್ ಬ್ಲಡ್ ಟೆಸ್ಟ್ ಮಾಡ್ಬೇಕಮ್ಮ. ಕೆಲವೊಂದಷ್ಟು ಪ್ರೊಸೀಜರ್ ಇದೆಯಮ್ಮ. ನಿಮ್ಮ ಕಿಡ್ನಿ ಅವನಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡ್ಕೊಂಡು ಆಮೇಲೆ ಕಿಡ್ನಿ ಹಾಕೋಣಮ್ಮ. ಬನ್ನಿ ಟೆಸ್ಟ್ ಮಾಡ್ತೀನಿ. ಯಾರೋ ಒಬ್ಬ ಪುಣ್ಯಾತ್ಮರು ನನಗೆ ಕಿಡ್ನಿ ಕೊಟ್ಟಿದ್ದಾರೆ. ಅವರು ನನ್ನ ದೇವರು ಚೆನ್ನಾಗಿಟ್ಟಿರ್ಲಿ. ಅಲ್ಲ, ಈ ಪರಿಯಲ್ಲೊಂದು ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದೆ ನನ್ನನ್ನ. ಆಸ್ಪತ್ರೆ ಬಂದ್ಮೇಲೆ ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ನಾನು ನೋಡೋಕೆ ಅಂತ ಬಂದೇ ಇಲ್ಲ. ದೇವ್ರು, ಮನೆಗೆ ಹೋಗಿ ನೋಡ್ತೀನಿ. ಪರಿ, ಪರಿ, ಅರೆ, ನನ್ನ ಹತ್ರ ಕಾಲ್ ಮಾಡಿ ಬಾ ಅಂತ ಕರೆದೋಳು ಎಲ್ಲೋಗಿಳು? ಪರಿ, ಪರಿ, ಹಾ, ಯಾರು? ರವಿ, ನಾನು ಕಾಲ್ ಮಾಡಿ 5 ನಿಮಿಷ ಕೂಡ ಆಗಿಲ್ಲ, ಇಷ್ಟು ಬೇಗ ಬಂದ್ಬಿಟ್ಯಾ? ಹೌದು ಮತ್ತೆ, ನನ್ನ ಪರಿ ಕಾಲ್ ಮಾಡಿ ಬಾ ಅಂತ ಕರೆದಾಗ ನಾನು ನನ್ನ ಪರಿಗೋಸ್ಕರ ಬರ್ದೇ ಇರಕ್ಕಾಗತ್ತಾ? ಅದಕ್ಕಾಗಿ ನನ್ನ ಕೆಲಸ ಎಲ್ಲ ಹಾಗೆ ಬಿಟ್ಬಿಟ್ಟು ನನ್ನ ಪರಿಗೋಸ್ಕರ ಓಡೋಡ್ ಬಂದ್ಬಿಟ್ಟೆ. ತುಂಬಾನೇ ಖುಷಿ ಆಯ್ತು ರವಿ. ಹೌದು, ಎಲ್ಲಿ ನಿನ್ ಗಂಡ ಕಾಣಿಸ್ತಾನೆ ಇಲ್ಲ? ಆಸ್ಪತ್ರೆಯಿಂದ ಇನ್ನು ಬಂದೇ ಇಲ್ವಾ? ಅಯ್ಯೋ, ಆ ನನ್ನ ಗಂಡನ ಕತೆ ಏನ್ ಕೇಳ್ತೀಯ? ಅದು ಇವತ್ತು ನಾಳೆನೋ ಹೋಗೋ ಜೀವ. ಅವನನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗೆ ನೀನ್ ಸಿಕ್ಕಿದೆಯಲ್ಲ, ಅದು ನನ್ ಪುಣ್ಯ. ಹೌದಾ? ಹಾಗಾದ್ರೆ ಇದೇ ಖುಷಿಗೆ ನನಗೋಸ್ಕರ ಒಂದ್ ಹಾಡು ಹಾಡ್ತೀಯಾ? ಸನಿ ಸನಿಹ ಮೋಡ ಸಾಗಿ
ಪಾಲ್ಸೇ ಇಲ್ಲ. ನೋಡಿ ಏನು ಏನ್ ನೋಡ್ದೆ ನಾನು ಇವಳು ನನ್ನ ಪರಿನೇನಾ? ಅಯ್ಯೋ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳ ಮರಿಬೇಡ ಅಂತ ಹೇಳಿದ್ದಾರೆ. ಆದ್ರೆ ಆ ನಿಯಮನ ನಾನು ಪಾಲಿಸೇ ಇಲ್ಲ. ದೇವರು ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟ ನನಗೆ, ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟ. ಅಯ್ಯೋ ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಅಯ್ಯೋ, ನಾನು ನನ್ನ ಕಿಡ್ನಿ ಕೊಟ್ಟವರಿಗೆ ಧನ್ಯವಾದ ಅರ್ಪಿಸಿ ನಾನು ನನ್ನ ಅಮ್ಮನ ಕಡೆ ನಡ್ಬಿಡ್ತೀನಿ. ನಾನು ನನ್ನ ಅಮ್ಮನ ಕಡೆ ನಡ್ಬಿಡ್ತೀನಿ. ಅಮ್ಮನ ಜೋಡಿನೇ ಆರಾಮಾಗಿದ್ಬಿಡ್ತೀನಿ ನಾನು. ಡಾಕ್ಟ್ರೇ, ಏನಪ್ಪ ಕುಮಾರ, ಈಗ ಹೇಗಿದ್ದೀಯಾ? ಪರವಾಗಿಲ್ವಾ? ನಾನೇನೋ ಚೆನ್ನಾಗಿದ್ದೀನಿ ಬಿಡಿ, ನನ್ ಕತೆ ಬಿಡಿ. ಅಲ್ಲ, ನನಗೆ ಕಿಡ್ನಿ ಕೊಟ್ಟವ್ರು ಯಾರು ಅಂತ ಹೇಳಿ ಡಾಕ್ಟ್ರೆ. ನೀನು ಸರಿಯಾದ ಸಮಯಕ್ಕೆ ಬಂದಿದ್ಯಪ್ಪ. ಈ ವಯಸ್ಸಿನಲ್ಲಿ ತನ್ನ ಜೀವನ ಲೆಕ್ಕಿಸಿದರೆ ತನ್ನ ಎರಡೂ ಕಿಡ್ನಿನ ಕೊಟ್ಟು ನಿನ್ನನ್ನು ಕಾಪಾಡಿದ ಮಹಾತಾಯಿ ಈಗ ಕೊನೆ ಕ್ಷಣದಲ್ಲಿ ನೆನೆಸ್ತಾ ಇದ್ದಾಳಪ್ಪ. ತನ್ನ ಜೀವನ ಕೊನೆ ಕ್ಷಣದಲ್ಲಿ ಇದ್ದಾಳಪ್ಪ. ಆ ಮಹಾತಾಯಿ ಇಲ್ಲ ಇದ್ದಾಳಪ್ಪ. ಇವ್ರೇನಾ? ಇವ್ ನೋಡಿ, ಇಲ್ಲ ಇದ್ದಾನ. ಅಮ್ಮನ ಅಮ್ಮ, ಅಯ್ಯೋ ದೇವ್ರೆ, ಈ ಪಾಪಿನ ಯಾಕೆ ಬಂದ್ಬಿಟ್ಟೆ ಅಮ್ಮ? ಈ ಪಾಪಿನ ಯಾಕೆ ಬಂದ್ಬಿಟ್ಟೆ? ಅಮ್ಮ ಇಲ್ಲ ಅಮ್ಮ, ಇಲ್ಲ ಅಮ್ಮ, ನಾನು ಯಾವತ್ತು ಬಿಟ್ಕೊಡಲ್ಲಮ್ಮ ನಿಮ್ಮನ್ನ. ಅಮ್ಮ ಅಮ್ಮ ಇಲ್ಲ ಅಮ್ಮ, ಹಾಗೆ ಹೇಳಿ ಅಮ್ಮ. ಅಮ್ಮ ಭಾಗ್ಯ, ಅಯ್ಯೋ ಇಲ್ಲ ಚೆನ್ನ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಮಗನೇ, ನಾನ್ ನಿನ್ ಜೊತೆನೇ ಇದ್ಬಿಡ್ತೀನಿ ಮಗನೇ ನನಗೆ ಅಂತ ಹೇಳಿ ನಾನು ಒಂದು ಊಟ ಕೂಡ ಹಾಕಿಲ್ಲ ಅವನಿಗೆ. ಅಯ್ಯೋ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ, ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ನನಗೆ. ಅಯ್ಯೋ ಅಮ್ಮ, ಅಮ್ಮ ಅಮ್ಮ ನನ್ನಿ ಜನುಮ ನಿನ್ನ ವರದಾನಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜನನೀನೆಯಮ್ಮ.
ಮತ್ತೆ ಇದ್ದ ನಿಮ್ಮದು ನಿಮ್ಮ ಪಪ್ಪ ಇದ್ರ ಪಪ್ಪ ಇದ್ದು ಕೇಳು ಬಂದ್ ಮಾಡತ್ತು